ಓಕೆ ಗೈಸ್, ನಾನು ಬಂಗಾರು ಎಲ್ಗೋ ಹೋಗ್ತಾ ಇದ್ದೆ ಒಂದೇ. ನೀನು ಬಾ ಹೆಂಗಮ್ಮ ಕೇಳೋದು? ನೀನು ಬಾ ನೀನು ಬಾ. ಯೋ ನನ್ನ ಬಂಗಾರು ಗುಸಾಡಿದಾಗ ಗಾಯ್ಸ್ ಏನ್ ಮಾಡೋದು ಗಾಯ್ಸ್ ಗೊತ್ತಾಗ್ತಿಲ್ಲ ಗಾಯ್ಸ್. ಅಯ್ಯಯ್ಯೋ ನನ್ನ ಬಂಗಾರು ಗುಸಾಡಿದ. ಏನ್ ಮಾಡ್ಲಿ ಗೊತ್ತಾಗ್ತಿಲ್ಲ. ಒಂದು ಕೆಲಸ ಮಾಡೋಣ, ಹೋಗ್ತಾ ಒಂದು ORS, ಒಂದು ಡೋಲೋ 650. ತಗೊಂಡು ನನ್ನ ಬಂಗಾರಿಗೆ ಅಲ್ಲೇ ಒಂದು ಟ್ಯಾಬ್ಲೆಟ್ ನುಂಗಿಸಿ ಹಿಂದೆ ಕ್ಲೀನಾಗಿ ಕೂಚೋಬಿಡು, ಹಗ್ಗಿ ಮಾಡ್ಕೊಂಡು ಅರ್ಧ ಗಂಟೆಲಿ ಮನೆ ಹತ್ರ ಕರ್ಕೊಂಡು ಹೋಗ್ತೀನಿ. ಫ್ಲೈಟೆಲ್ಲ ಕರ್ಕೊಂಡು ಹೋಗ್ತಿದ್ದೆ ಅರ್ಧ ಗಂಟೆಲಿ ಮನೆಗೆ ಹೋಗಕ್ಕೆ. ಸ್ಪೀಡಾಗಿ ಹೋದ್ರೆ ಮನೆಗೆ ಹೊರಟೋಗ್ಬೋದು ಗಾಯ್ಸ್, ಬಟ್ ಬಿಡಲ್ಲ. ವಾರ್ನಿಂಗ್ ಕೊಡ್ತಿರ್ತಾಳೆ ಹಿಂದೆ ಕುತ್ಕೊಂಡು, 100ರಲ್ಲಿ ಹೋಗಿ 108ರಲ್ಲಿ ಬರಬೇಡಿ ಅಂತ. ಅರ್ಥ ಆಯ್ತು ಏನಾದ್ರು? 100ಅಲ್ಲಿ ಹೋಗಿ 108ಅಲ್ಲಿ ಹೋಗೋದು ಬೇಡ ಅಂತ. ನಾನು 100ಅಲ್ಲಿ ಹೋಗು ಅಂತೀನಿ. ಅಲ್ಲ, 100ಅಲ್ಲಿ ಹೋಗಿ 108ಅಲ್ಲಿ ಹೋಗೋ ತರ ಮಾಡ್ಕೊಳ್ಳೋದು ಬೇಡ ಅಂತ ಹೇಳ್ತೀಯ ಅಂತ. ಅರ್ಥ ಆಯ್ತಾ? ಅದೇ ಹೇಳಿ. ಕ್ರಿಯೇಟ್ ಮಾಡಿದ್ರೆ ಯಾರಾದ್ರೂ ಹೇಳಿದಾರ? ಎಲ್ಲ ಕೇಳ್ದಂಗಿತ್ತು, ಹಂಗೆ ಆಚೆ ಬಂತಷ್ಟೇ. 100ರಲ್ಲಿ ಹೋಗಿ 108 ಹೋಗಿ ಮಾಡ್ಕೋಬೇಡಿ. ಅದಕ್ಕೆ ನಾನು ಹೇಳ್ತಾ ಇರ್ತೀನಿ, ಯಾವಾಗ 60 ಕ್ರಾಸ್ ಆಗಂಗಿಲ್ಲ ಗಾಡಿಲಿ. ಬಿಡ್ತಾ ಇರ್ತೀನಿ ತಲೆಗೆ, ಒಂಚೂರು ಜಾಸ್ತಿ ಆಯ್ತು ಅಂದ್ರೆ. ಓಕೆ, ಈಗ ಕಯಾಕಿಂಗಿಗೆ ಚೆನ್ನಾಗಿದೆ. ಇದೆಲ್ಲ ನೋಡಿದ್ರೆ ಜ್ವರ ಆಟೋಮೆಟಿಕ್ ಹೊಟ್ಟೋಗುತ್ತೆ. ಜ್ವರ ಆಟೋಮೆಟಿಕ್ ಹೊಟ್ಟೋಗುತ್ತೆ. ಆಟೋಮೆಟಿಕ್ ಆಗಿ ಜ್ವರ ಬರ್ತಾ ಇದೆ ಅನಿಸ್ತಾ ಇದೆ. ಏನ್ ಧೈರ್ಯದ ಮೇಲೆ ಅಲ್ಲಿವರೆಗೂ ಹೋಗೋರೆ ಅಂತ ಗೊತ್ತಾಗ್ತಿಲ್ಲ. ನಾವು ಹೋಗೋಣ ಬಾ. 2 ದಿನದ ಮುಂಚೆ ಏನ್ ನಡೀತು ನೀನು ಏನ್ ಎಕ್ಸಾಕ್ಟ್ ಆಗಿ ಹೇಳಿ, ಏನ್ ನಡೀತು? ಕಯಾಕಿಂಗ್ ಹೋಗೋಣ ಅಂತ ಮಾತಾಡಿದ್ವಿ. ಬೋಟಿಂಗ್ ತರ ಕಯಾಕಿಂಗ್. ಇದಾದ್ಮೇಲೆ ಏನ್ ಮಾಡೋದು ಅಂತ ಹೇಳ್ಬಿಟ್ಟು ಥಿಂಕ್ ಮಾಡ್ತಾ ಇದ್ವಿ. ಇಲ್ಲಿ ಏನಂತಾನೆ ಗಾಯಿಸಿದ್ದು ನ್ಯಾಚುರಲ್ ಲೇಕ್ ಇದು. ಈಗ ಹಳ್ಳಿಗಳಲ್ಲಿ ಗೊತ್ತಿರುತ್ತೆ ಅನ್ಕೋತೀನಿ, JCBಲಿ ಮಣ್ಣು ಇಟ್ಕೆಗೆ ಅದಕ್ಕೆ ಇದಕ್ಕೆ ಅಂತೆಲ್ಲ ತೆಗ್ದಿರ್ತಾರೆ. ಆದ್ರೆ ಏನ್ ಮಾಡೋದು, ನಾವಿಬ್ರು ಬಿದ್ಗಿದ್ದು ಹೋಗ್ಬಿಟ್ರೆ ಹೆಂಗೆ ಹೆಂಗೆ ಅಂತ ನನ್ಗೊಂದ್ ಕಡೆ ಭಯ. ಇದ್ರಲ್ಲಿ ಆತರ ಏನ್ ತೆಗಿತಾ ಇಲ್ಲ. ಈ ತರದ್ದೇನು ಇಲ್ಲ ಅನ್ಕೋತೀನಿ. ಇಲ್ಲಿ ಬೆಟ್ಟದಿಂದಾನೇ ಇದಾಗಿದೆ. ಇದು ಮಣ್ಣೇನು ಎತ್ಕೊಳ್ಳೋದೆಲ್ಲ ಏನಿಲ್ಲ ಇದ್ರಲ್ಲಿ. ಹಲವಾರು ಇಲ್ಲ ಅನ್ಕೋತೀನಿ. ಒಳಗೆ ಇವ್ರದ್ದು ಏನಿದೆ ರೆಸಾರ್ಟ್ ಇದ್ರು ಅಲ್ಲೇ ಎಂಟ್ರೆನ್ಸ್ ಇದೆ. ಅಲ್ಲೆಲ್ಲ ಕಾಣಿಸ್ತಿದ್ಯಾ? ಈ ಕಡೆಯಿಂದ ಬೇರೆ ಪಬ್ಲಿಕ್ ಬರಂಗೆ ಇಲ್ಲ. ಇವ್ರದ್ದು ಇದು ಪ್ರೈವೇಟ್ ಪ್ರಾಪರ್ಟಿ. ಲೇಕ್ ನೇ ತಗೊಂಡ್ಬಿಟ್ಟಾರ. ಏನಾಯ್ತು ಅಂತ ಹೇಳಿ ನೀನು ಅಷ್ಟೇ ಗಾಯ್ಸ್. ಅದೇ ನಾನು ಅವಳು ಅದಕ್ಕೆ ಇಬ್ರು ಕಾನ್ವರ್ಸೇಷನ್ ಅಂದ್ರೆ ಯಾವ ತರ ಅದು ಸ್ವಲ್ಪ ಫೈಟ್ ಕಾನ್ವರ್ಸೇಷನ್ ತರ ಆಯ್ತು. ಬೇಡ ಅಂತ ನಾನು ಹೋಗೋಣ ಅಂತ ಹೇಳು, ಬೇಡ ಅಂತ ನಾನು, ನೀನ್ ಬೇಡ ಅಂತ ದಡ್ಡ ಕೂತ್ಕೊಂಡು ನಾವು ಡೈ ಹೊಡಿತೀನಿ ಅಂತ ಹೇಳು. ಅಂದ್ರೆ ಇವರಿಗೆ ಈ ತರದೆಲ್ಲ ಯಾಕೆ ಹೋಗೋದು ಅನ್ನೋದು ಒಂಥರ, ಈ ಮದ್ವೆ ಆದ್ಮೇಲೆ ಹುಡುಗರಿಗೆ ರೆಸ್ಪಾನ್ಸಿಬಿಲಿಟೀಸ್ ಬರುತ್ತಲ್ಲ ಜಾಸ್ತಿನೇ ತುಂಬಾನೇ ಜಾಸ್ತಿ ಆಗ್ಬಿಡ್ತು. ಅದೇ ಪ್ರಾಬ್ಲಮ್ ಆಗಿತ್ತು. ಬಟ್ ದೆನ್ ಅಲಾಂಗ್ ವಿತ್ ರೆಸ್ಪಾನ್ಸಿಬಿಲಿಟೀಸ್ ಯು ಶುಡ್ ಹ್ಯಾವ್ ಫನ್ ಆಲ್ಸೋ. ಲೈಕ್ ಅವರು ಲೈಫ್ ಜಾಕೆಟ್ ಎಲ್ಲ ಕೊಟ್ಟಿದ್ದಾರೆ, ಓಕೆನಾ? ಅಂಡ್ ಇಲ್ಲಿ ಅವರೇ ವೆಯ್ಟ್ ಮಾಡೋದು ನೋಡಲ್ಲಿ, ಇಲ್ಲಿ ನೋಡ್ಕೊಳ್ಳೋರು ಇದಾರೆ, ಅಲ್ಲಿ ನಿಂತ್ಕೊಂಡಿರ್ತಾರೆ. ಸೊ ತುಂಬಾ ಎಲ್ಲಾರು ಹೋಗ್ತಾ ಇದಾರೆ. ಸೊ ನೋ ಇಶ್ಯೂಸ್ ಅಂತ ನಂತರ ಎಲ್ಲಾರು ಹೋಗ್ತಿದಾರೆ ಅಂತ ಯಾರು ಮುಳುಗಲ್ಲ ಅಂತ ಗ್ಯಾರಂಟಿ ಕೊಡಕ್ಕಾಗಲ್ಲ. ಬಟ್ ಲೈಫ್ ಜಾಕೆಟ್ ಇದೆ, ಸೇಫ್ಟಿ ಇದೆ, ಎಲ್ಲ ಇದೆ. ಹಂಗಾರೆ ನಾನು ಏನು ನಾರ್ಮಲ್ ಲೇಕ್ ಒಳಗೆ ಹೋಗ್ಬಿಟ್ಟು ಬಾಚಿ ನೀವು ಹೋಗೋಣ ಅಂತ ಏನ್ ಕರೀತಾ ಇಲ್ವಲ್ಲ. ಸರಿ ಗೈಸ್, ಈಗ ಹೋಗ್ತಾ ಇದೀವಿ. ಇದೇನು ಬೋಟೇ ಫ್ರೀ ಇಲ್ಲ. ಚಿನ್ನಿ ಬೆಂಡ್ ಮಾಡ್ತಿದ್ಯಾ? ಓಕೆ, ಹೋಗಿ ಫ್ರಂಟ್ ಇದ್ದು ಪೋರ್ಷನ್ ಮುಂದಕ್ಕೆ ಬರಬೇಕು. ಅವಾಗ ಹಿಂಗಿಟ್ಕೋ ಅಷ್ಟೇ. ಒಂಚೂರು ಬೆಂಡ್ ಮಾಡಿ, ಒಂಚೂರು ಮೇಲೆತ್ತ. ಮೇಲಂದ್ರೆ ಹಿಂಗಲ್ಲ, ಲಿಫ್ಟ್ ಅಷ್ಟೇ ಅಂತ. ಓಕೆ ಗೈಸ್, ಹೋಗೋಣ. ಹಾಯ್ ಗಾಯ್ಸ್, ಈಗ ಇದನ್ನೇ ಹೇಳಿದ್ದು ಕಾಯಕಿಂಗ್ ಅಂತ. ಚೇಚು ಎಂತ ಮಾಡ್ತಿದ್ಯಾ? ಊಟ ಮಾಡ್ತಿದ್ಯಾ? ಹುಟ್ಟಾಗ್ತಿದ್ಯಾ? ಏನ್ ಹುಟ್ಟಾಗ್ತಿದ್ಯಾ? ಸಗದಾಗಿದೆ ಗಾಯ್ಸ್ ಇಲ್ಲಿಂದ ವ್ಯೂ. ಆಕ್ಚುಲಿ ನನಗೊಂದು ಸ್ವಲ್ಪ ಭಯ ಆಗ್ತಿದೆ, ಬಟ್ ಆದ್ರೂ ಧೈರ್ಯದಿಂದ ಮಾತಾಡ್ತಿದ್ದೀನಿ. ಚೆನ್ನಾಗಿ ನೀನಾ? ಏನ್ ಬೇಡ, ನಾನು ಮಾಡ್ತಾ ಇದ್ದೀನಿ. ಚೆನ್ನಾಗಿತ್ತು. ನಾನು ಆಕ್ಚುಲಿ ಅವರೆಲ್ಲ ಇಬ್ರಿಬ್ರು ಇದ್ ಮಾಡ್ತಾ ಇದ್ರು, ನಾನು ಮುಂದೆ ಸುಮ್ಮನೆ ಕುತ್ಕೊ ಬರ್ತಾ ಇದ್ದೀನಿ.
ಅವಾಗಿಂದ ಇವರೇ ಇದು ಮಾಡ್ತಾ ಇದಾರೆ ಪೆಡ್ಲಿಂಗ್ ವಾಟ್ ಇಸ್ ಇಟ್. ಸೊ ನಾನೊಂದು ಸ್ವಲ್ಪ ರಿವರ್ಸ್ ಎಲ್ಲ ತಗೊಂಡು ಏನೋ ಸರ್ಕಸ್ ಮಾಡಿದ್ರೆ ಚೆನ್ನಾಗಿತ್ತು. ಒಟ್ನಲ್ಲಿ ಈಸಿ ಇದೆ ಇದು. ನಾನು ಥಾಟ್ ನೋಡ್ಬೇಕಾದ್ರೆ ಏನೋ ಡಿಫಿಕಲ್ಟ್ ಇದೆ ಅನ್ಕೊಂಡೆ, ಬಟ್ ಇಟ್ಸ್ ಕೈಂಡ್ ಆಫ್ ಈಸಿ. ಜಾಸ್ತಿ ದೂರ ಬೇಡ. ಇಲ್ಲಿಂದ ನೀನು ಅಮೆರಿಕ ಕರ್ಕೊಂಡು ಹೋಗ್ತೀನಿ. ಅಮೆರಿಕನ? ಸರಿ ಆಯ್ತು. ನನ್ನ ಕೈ ನೋವು ಆಗ್ತಿದೆ. ಬಾಯ್. ಆಕ್ಚುಲಿ ಹೊರಡ್ತಾ ಇದ್ವಿ ಇಲ್ಲಿಂದ ಹೋಗಕ್ಕೆ. ಆಕ್ಚುಲಿ ನಿಜವಾಗ್ಲೂ ಮನ್ಸು ಬರ್ತಾ ಇಲ್ಲ. ಸಿ ದಿಸ್ ಬ್ಯೂಟಿಫುಲ್ ಥಿಂಗ್. ಬುದ್ಧ ಸಕ್ಕದ ಇಷ್ಟ ಆಯ್ತು ನನಗೆ ಈ ಸ್ಟ್ಯಾಚ್ಯೂ. ಆಕ್ಚುಲಿ ಒಂಥರ ಈ ಗ್ರೀನ್ ಏನಿದೆ ಸ್ಟೆಮ್ಸ್ ಒಂಥರ ಏನಾಗಿದೆ, ಅದ್ರ ಮಧ್ಯ ವಾಟರ್ ಮೇಲಿಂದ ಬೀಳೋ ಥರ ಇಟ್ಟಿದ್ದಾರೆ. ಸಕ್ಕದಾಗಿದೆ. ಆ್ಯಂಡ್ ಅಲ್ಲೊಂದು ಎಂಟ್ರೆನ್ಸ್ ಏನಿತ್ತು ಅದು ನಾರ್ಮಲ್ ಬುದ್ಧ ಥರ ಇತ್ತು. ಆ್ಯಂಡ್ ಇಲ್ಲಿ ನೋಡಿ ಲೈಕ್ ಹಿಂಗೆ ಹೇಳೋದು, ಇದನ್ನ ಹೇಳೋದು ವೇ ಇದನ್ನೆಲ್ಲ ಲೈಟ್ಸ್ ಹಾಕಿದ್ದಾರೆ. ನೈಟ್ ಸಕ್ಕದಾಗಿತ್ತು ಆ್ಯಕ್ಚುಲಿ. ಸೊ ಈಗ ಈವ್ನಿಂಗ್ ಆಗಿರೋದಕ್ಕೆ ಲೈಟ್ ಇಲ್ಲ. ಹೆಂಗಿದೆ ಅಂತಂದರೆ ಇಲ್ಲೆಲ್ಲ ಈ ಗಿಡಗಳ ಮಧ್ಯೆ ಲೈಟ್ಸ್ ಹಾಕಿದ್ದಾರೆ. ಬ್ಲೆಸ್ ಯು. ಸೊ ಗಿಡಗಳ ಮಧ್ಯೆ ಲೈಟ್ಸ್ ಹಾಕಿದ್ದಾರೆ. ಆಕ್ಚುಲಿ ಇನ್ನೊಂದು ತೋರಿಸ್ತೀನಿ. ನನಗೆ ಇಷ್ಟ ಆಗಿದ್ದು ಆಕ್ಚುಲಿ ನಾವು ಈ ತರ ಮಾಡ್ಸೋಣ ಅಂತ ನನಗೆ ಅನಿಸ್ತು. ಏನ್ ಗೊತ್ತಾ, ರೆಸಾರ್ಟ್ ಅಲ್ಲ, ರೆಸಾರ್ಟ್ ಕಟ್ಸ್ತೀನಂತೆ ನಾನು. ಕೋಟಿ ತರಬೇಕು. ಎಲ್ಲಿಂದ ತರೋಣ? ನಾವ್ ಬೇಕಾದ್ರೆ ಕೋಟಿ ತರಬಹುದು, ಕೋಟಿ ತರಕ್ಕಾಗಲ್ಲ. ನೈಟ್ ಏನೋ ಡಿಸ್ಕಸ್ ಮಾಡಬೇಕು. ಏನಂತಂದ್ರೆ ದೊಡ್ಡ ರೆಸಾರ್ಟ್ ಎಲ್ಲೂ ಇರಬಾರ್ದು ವರ್ಲ್ಡ್ ಅಲ್ಲಿ. ಆತರ ದೊಡ್ಡ ರೆಸಾರ್ಟ್ ಕಟ್ಟಿಸ್ಬೇಕು ಅಂತ ಇವ್ರು ವರ್ಲ್ಡ್ ಅಲ್ಲೇ ಡ್ರೀಮ್ ಅಂತ ಹೇಳ್ಬಿಟ್ಟು ಹೇಳಿದ್ರೆ ಇವಳು ಏನಂತ ನಾನು ಕಿಂಡಲ್ ಮಾಡ್ಬೇಕು. ಡ್ರೀಮ್ ಆಗಿ ಇರತ್ತಷ್ಟೇ. ಡ್ರೀಮ್ ಅಂತಿದ್ದೀನಿ. ಯಾರಿಗೆ ಫ್ಲಾಶ್ ಆಗ್ತಿಲ್ಲ. ಡ್ರೀಮ್ ಅಂತ ಇದೀನಿ ನಾನು. ನೀನು ಮಾತಾಡೋದಾದ್ರೆ ಹೇಳಂಗಿದ್ರೆ ಕೇಳ್ಕೊ, ಅದು ಮಾಡ್ಬೋದಲ್ಲ ಅಂತ. ಸೊ ಏನಂದ್ರೆ ಗೈಸ್, ಆಕ್ಚುಲಿ ಇಲ್ಲಿ ಒಂಥರ ಹಟ್ ತರ ಇದೆ. ಇದರೊಳಗೆ ರಿಸೆಪ್ಷನ್ ಇರೋದು, ಓಕೆನಾ. ಸೊ ಇದನ್ನ ಜಲ್ಲಿಕಲ್ ಬರುತ್ತಲ್ಲ ಅದ್ರಲ್ಲಿ ಮಾಡಿದ್ದಾರೆ. ಈ ಒಂದು ಪೂರ್ತಿ ಗ್ರಿಲ್ ಹಾಕಿದ್ದಾರೆ. ಈ ಗ್ರಿಲ್ ಹಾಕ್ಬಿಟ್ಟು ಅದ್ರೊಳಗೆ ಜಲ್ಲಿಕಲ್ ತುಂಬಿಸಿಟ್ಬಿಟ್ಟು ಒಂದು ಹಟ್ ತರ ಮಾಡಿಬಿಟ್ಟಿದ್ದಾರೆ. ಇದೊಂಥರ ಕ್ಯೂಟ್ ಅನ್ನಿಸ್ತು ಆಕ್ಚುಲಿ ಈ ರಿಸೆಪ್ಷನ್ ಒಳಗೆ. ನಮ್ಮ ಗಾಡಿ ಇಲ್ಲ, ನಾಲ್ಕಾಗಿದೆ ಚಿನಿ. ನಮ್ದೇ ಗಾಡಿ. ನಮ್ದೇ ಗಾಡಿ. ಓಕೆ. ರಾಕೆಟ್ ಎಜೆಕ್ಟ್ ಕೇಳಿದೆ. ಹಾಂ ಮಾಡ್ಬೋದಂತ ಅಷ್ಟೇ. ತೋರಿಸ್ಕೊಂಡು ಅಲ್ಲಿ ಹೋಗ್ಬೇಕಾ? ಇಲ್ಲ, ಎಂಟ್ರಿ ಅಯ್ಯೋ ಇಲ್ಲೇ ಇದೆಯಲ್ಲ ಮೆಟ್ಲು. ಹೇಳ್ಬೇಕು ಹೋಗ್ಬೇಕಾದ್ರೆ ನಾನು ಹೋಗ್ತಾಳೆ ಗೈಸ್. ಬಿಟ್ಟಿದ್ರೆ ಒಂದ್ ರೌಂಡ್ ಫುಲ್ ಹಂಗ್ ಬಂದಿರೋ. ಕಡಿಮೆ ಆಗ್ಬೋದು. ಶಬಾಷ್. ನೋಡಿ ಗೈಸ್, ಇದೇನಿದು ಟ್ರಾಂಪ್ಲಿನ್. ಜ್ವರ ಬಂದವರೆಲ್ಲ ಟ್ರಾಂಪ್ಲಿನ್ ಆಡಿ ಕಮ್ಮಿ ಆಗುತ್ತೆ. ಬಂಗಾರ ಹತ್ತು, ಹುಷಾರು. ಏನ್ ಮಾಡ್ತೀವಿ ಗೊತ್ತಾ, ಸುಮ್ನೆ ನಿಧಾನಕ್ಕೆ ಕುಣಿದ್ಬಿಡ್ಬ ನೋಡು. ಯಾಕಂದ್ರೆ ದೊಡ್ಡವ್ರ ವೇಟ್ ತಡೆಯುತ್ತೋ ಇಲ್ಲೋ ಗೊತ್ತಿಲ್ಲ. ಹೊರಗಿರ್ಕೊಂಡ್ ಬಿದ್ದೋದ ಕೆಗಡೆ ಮೇಲೆ ನೀನು. ಒಂದ್ ಕೆಲ್ಸ ಮಾಡು ಚಿನಿ, ನಾನೊಂದು ಪ್ಲಾನ್ ಹಾಕಿದ್ದೀನಿ. ಏನ್ ಗೊತ್ತಾ, ನೆಕ್ಸ್ಟ್ ಇಲ್ಲಿಗೆ ಯಾವ್ದು ಮಾವಿನ ಹಣ್ಣಿನ ಸೀಸನ್ ಬರುತ್ತಲ್ಲ, ಅವಾಗ ಬರೋಣ. ಹೆಂಗು ಮಾವಿನ ಮರ ಇದೆ, ಒಂದ್ಸರಿ ಜಂಪ್ ಮಾಡ್ಬಿಟ್ಟು ಹೋಗ್ಬಿಟ್ಟು ಮಾವಿನ ಹಣ್ಣು ಕಿತ್ಕೊಂಡ್ ಬಾ ಹೇಳ್ತೀನಿ ಕೆಳಗಡೆ ಮಾಡೋಣ. ಆಕ್ಚುಲಿ ಈಗ ರಾಕೆಟ್ ಎಜೆಕ್ಟ್ ಇದನ್ನ ಆಡಕ್ಕಂತ ಹೋಗ್ತಾ ಇದೀವಿ. ಅಂದ್ರೆ ಹೋಗ್ತಾ ಇದ್ದಾರೆ, ನಾನಲ್ಲ. ನನಗೆ ಹುಷಾರಿಲ್ಲದೆ ಇರೋದ್ರಿಂದ ಅದು ಸಡನ್ ಆಗಿ ಹಿಂಗೆ ಎತ್ತಾಕ್ಬಿಡುತ್ತೆ ನಮ್ಮನ್ನ. ಸೊ ಅದರಿಂದ ಚಾನ್ಸಸ್ ಬೇಡ ಅಂತ. ಯಾಕಂದರೆ ಈಗಲೇ ಸುಸ್ತಾಗ್ತದೆ, ಅಲ್ಲಿ ಎಗ್ರಿದ್ದಕ್ಕೆ ಇನ್ನೂ ಡಬಲ್ ಸುಸ್ತಾಗೋಯ್ತು. ಸೊ ಹಾಗಾಗಿ ಅವರು ಮಾತ್ರ ಆಡಲಿ, ಒಂದು ಎಕ್ಸ್ಪೀರಿಯೆನ್ಸ್ ಅಂತ. ಅಂದರೆ ಎಕ್ಸ್ಪೀರಿಯೆನ್ಸ್ ಆಲ್ರೆಡಿ ಇದೆ. ಸೊ ಆದ್ರೂ ಬಂದು ಮಿಸ್ ಮಾಡ್ಕೊಳ್ಳೋದು ಬೇಡ ಇಲ್ಲದ ಗೇಮ್ಸ್ ಅಂತ. ಅಲ್ಲಿ ಇನ್ನೊಂದು ಯಾವುದೋ 2-3 ಇತ್ತು, ಅದೊಂದು ಸ್ವಲ್ಪ ಏನೋ ಮೇಂಟೆನೆನ್ಸಲ್ಲಿದೆ. ಏನೋ ಇದೆ, ಅಲ್ಲಿ ಏನಾಯಿತು? ಸ್ಕ್ರೀನ್ ಮೇಲೆ ಏನೋ ಇದೆ, ನನ್ನ ತುಟಿ ಮೇಲೆ ಏನೋ ಇದೆ ಅಂತ ನೋಡ್ತಾ ಇದ್ದೀನಿ. ಓಕೆ. ಸೊ ಏನು ಸಮಾಚಾರ? ಏನಿಲ್ಲ. ಅಲ್ಲಿ ಒಂದು ಫೆನ್ಸಿಂಗ್ ಹಾಕಿದ್ದಾರೆ, ಅದು ಮೆಟಲ್ ಅಲ್ಲಿ ಮಾಡಿದ್ದಾರೆ. ಅದನ್ನ ನೋಡ್ಬಿಟ್ಟು ಇವರು ನಾನೇ ಧೈರ್ಯದಿಂದ ಹೋಗ್ತಾ ಇದ್ದೀನಿ. ಏನಾಗಲ್ಲ ಬಾಚಿನಿ ಅಂತ. ಏನಿಲ್ಲ ಅಂದ್ರೆ ಇಲ್ಲಿ ಪಬ್ಲಿಕ್ ಎಲ್ಲ ಓಡಾಡೋ ಜಾಗ ಅಲ್ವಾ, ಅಷ್ಟು ಈಸಿಯಾಗೆಲ್ಲ ಎಲೆಕ್ಟ್ರಿಕ್ ಫೆನ್ಸಿಂಗ್ ಇಡಲ್ಲ. ಬೇಡ ಬಾರಮ್ಮ, ನಾನು ಎದುರಿಸ್ಬಿಟ್ಟೆ ಒಂದು ಸ್ಟಾರ್ಟಿಂಗ್ ಚಿನಿ ಇದ್ರಲ್ಲಿ ಕರೆಂಟ್ ಇರುತ್ತೆ ಅಂತ. ನೀನು ಹೇಳಿದ ಮೇಲೆ ಬೇಡ ಬಾರಮ್ಮ ಮಾತಾಡ್ಕೊಂಡು ಕರ್ಕೊ ಬರ್ತಿದ್ರೆ ಅವೆಲ್ಲ ಅವರು ಏನಾಗಲ್ಲ ಬನ್ನಿ ಇವಳು ಮಾಡಿದ್ದು ಹೇಳ್ತೀನಿ ಕೇಳಿ. ಇಲ್ಲಿ ಬ್ಯಾಗ್ ತಗೊಂಡ್ಬಿಟ್ಟು ಹಿಂಗಿಂಗ್ ಟಚ್ ಮಾಡೋದು ಬ್ಯಾಗ್ ಅಲ್ಲಿ ಅಲ್ಲ, ಎದುರಿಸೋದು ನಾನು ಎದುರಿಸ್ಬಿಟ್ಟೆ. ಆಮೇಲೆ ಅವ್ರು ಕೊಟ್ಟಿದ್ದ ರಿಯಾಕ್ಷನ್ಗೆ ಇರ್ಬೋದಾ ಕರೆಂಟು ಅಂತ. ಬಟ್ ಎನಿವೇ ಗೊತ್ತಿತ್ತು ಅಲ್ಲಿ ಪಬ್ಲಿಕ್ ಜಾಸ್ತಿ ಓಡಾಡ್ತಾರಲ್ಲ, ಕರೆಂಟ್ ಇರಲ್ಲ ಅಂತ. ಸೊ ಈಗ ಇವರು ಏನು ಆಡ್ತಾರೆ ಅನ್ನೋದು ಸಿ ನೋಡ. ಎಸ್, ಹಾರ್ತಾ ಇದೆಯಾ ಚಿನಿ? ಹಾರ್ತಾ ಇದೆಯಾ ಹಗ್ಗದ ರೆಕ್ಕೆ ಇಟ್ಕೊಂಡು?
ಅಪ್ಪ ನನಗಂತೂ ಭಯ. ಐ ಆಮ್ ನಾಟ್ ಗೋನಾ ಪ್ಲೇ ದಿಸ್. ಇವ್ರು ಏನು ರಿಯಾಕ್ಟ್ ಮಾಡಲ್ಲ ಆ್ಯಕ್ಚುಲಿ. ಅದೇ ಪ್ರಾಬ್ಲಮ್. ಸುಮ್ಮನೆ ಹಿಂಗೋಗಿ ಅನ್ಕೊಂಡು ಬರ್ತಾರಷ್ಟೆ. ಏನೋ ಆಗೋಯ್ತು. ವಾವ್ ಅಂತಲ್ಲ ಬಿಟ್ಟು ಚಿನ್ನ ಇಲ್ಲೇ ಇದ್ಬಿಟ್ಟು ನಾನು ಹೋಗ್ತಾ ಇದ್ದೀನಿ. ಅಲ್ಲೇ ಹಾರ್ಕೊಂಡು ಬಿದ್ದಿದ್ದು. ಕಾಟ ತಪ್ಪತ್ ನನಗಂತೂ. ಇಲ್ಲೇ ಇಟ್ಕೊಂಬಿಡಿ, ಫ್ರೀಯಾಗಿ ಕೊಟ್ಬಿಡ್ತೀನಿ ಅಂತ. ಹೊಡ್ತಾ ಇದ್ದೀವಿ. ಅದು ಬೇಕು ಸನ್ಸೆಟ್ ಕಾಣ್ತಿದ್ದ ಚೆನ್ನಾಗಿ ಎಲ್ಲೋ ಇದೆ. ಇಲ್ಲೇ ತೆಗೆದಾಕಿ ಇದು ನಾನು ಬ್ಯಾಕ್ ಕ್ಯಾಮ್ರಾದಲ್ಲಿ ತೋರಿಸ್ತೀನಿ. ನೋಡಿದ್ರೆ ಗ್ಯಾಸ್ ಸಖತ್ತಾಗಿದೆ ಆ್ಯಕ್ಚುಲಿ ಹೇಳಿದ್ದು. ಸೊ ಏನು ಹೇಳಿದ ನೋಡಿದ್ರೆ ಗ್ಯಾಸ್ ಸಖತ್ತಾಗಿದೆ. ಇಲ್ಲ, ಗಾಡಿನೂ ಆಫ್ ಆಗಿಬಿಡ್ತು. ಅಲ್ಲಿ ಸನ್ಸೆಟ್ ಇತ್ತು, ಚೆನ್ನಾಗಿತ್ತು. ಅದನ್ನ ಬ್ಯಾಕ್ ಕ್ಯಾಮ್ರಾದಲ್ಲಿ ತೋರಿಸ್ತಿದ್ದೆ. ಅದೇ ಟೈಮಲ್ಲಿ ಗಾಡಿ ಆಫ್ ಆಯಿತು. ಏನಕ್ಕೆ ಆಫ್ ಆಗಿದೆ ಅದು? ಅದಕ್ಕೆ ನಾನು ನೋಡಿದ್ರೆ ಗೈಸ್ ಅಂದ್ಬಿಟ್ಟು ಏನೋ ಹೇಳಕ್ ಬಂದಿದ್ರೆ ಬರ್ತದೆ. ಪೆಟ್ರೋಲ್ ಇಲ್ಲ, ಅದಕ್ಕೆ ಆಫ್ ಆಗಿತ್ತು. ಅಲ್ಲಿಲ್ಲ, ಅಲ್ಲಿ ಇಲ್ಲ, ಏನಿಲ್ಲ ಪೆಟ್ರೋಲ್ ಅಲ್ಲಿಲ್ಲ. ಅಲ್ಲಿ 3 ಡ್ರಾಪ್ ಇದೆ ಅಂತ ಹೇಳ್ತಿರೋದು.